ಚುನಾವಣಾ ಸಮಯದಲ್ಲಿ ಕೃಷಿ ರಕ್ಷಣೆಯ ಕೋವಿಯನ್ನು ಕಾನೂನುಬಾಹಿರವಾಗಿ ಠೇವಣಿ ಇರಿಸುತ್ತಿದ್ದ ವಿಚಾರವನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ರಿಟ್ ದಾವೆ ಸಲ್ಲಿಸಿದ್ದನ್ನು ಪುರಸ್ಕರಿಸಿ ಏಪ್ರಿಲ್ 25ರಂದು ಐತಿಹಾಸಿಕ ಆದೇಶ ಹೊರಡಿಸಿದ್ದನ್ನು ಸ್ವಾಗತಿಸುತ್ತಿದ್ದೇವೆ. ಆದೇಶದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಮೇ 14ರಂದು ಅಂತಿಮ ಆದೇಶವನ್ನು ಆನ್ಲೈನ್ಗೆ ಹಾಕಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಸುರೇಶ್ ಭಟ್ ಕೊಜಂಬೆ ಮತ್ತು ಕೃಷಿಕ ಮಾಣಿಮೂಲೆ ಗೋವಿಂದ ಭಟ್ ಹೇಳಿದರು. ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರೈತರಿಗೆ ಯಾವತ್ತೂ ಸಮಸ್ಯೆಯಾಗಬಾರದೆಂಬ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳು ಮುತುವರ್ಜಿಯಿಂದ ಪ್ರತಿಯೊಂದು ವಿಚಾರವನ್ನು ತಿಳಿದು ಶಾಶ್ವತವಾಗಿ ಕೋವಿಡ್ ಠೇವಣಾತಿಯಿಂದ ರಿಯಾಯಿತಿ ನೀಡುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಮುಂದೆಯಾದರೂ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯನ್ನ ಅರಿತುಕೊಂಡು ಕೃಷಿಕರಿಗೆ ಕಿರುಕುಳ ನೀಡುವುದನ್ನು ತಿದ್ದಿಕೊಂಡರು ಎಂಬುದನ್ನು ನಂಬಿದ್ದೇವೆ ಎಂದರು. ಚುನಾವಣಾ ಸಮಯದಲ್ಲಿ ಜಿಲ್ಲಾಡಳಿತ ಬಲಾತ್ಕಾರವಾಗಿ ಕಾನೂನು ಬಾಹಿರವಾಗಿ ರೈತರ ಕೋವಿಗಳನ್ನು ಕೃಷಿ ರಕ್ಷಣೆಗೆ ಬೇಕಾಗಿರುವಂತಹ ಕೋವಿಗಳನ್ನು ಡೆಪಾಸಿಟ್ ಇಡಿಸಿಕೊಂಡಿರುವಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಈ ಕ್ರಮ ನಿಜವಾಗಿಯೂ ಕಾನೂನು ಬಾಹಿರ ಅಂತ ಹೇಳುವಂಥ ಉದ್ದೇಶದಿಂದ ರೈತ ಸಂಘದ ವತಿಯಿಂದ ನಾವು ಇದನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ದಾವೆಯನ್ನು ಸಲ್ಲಿಸಿದ್ದೆವು. ಆ ರಿಟ್ ದಾವೆಯ ನಾವು ಸಲ್ಲಿಸಿದ ನಂತರ ಬೇರೆಯವರು ಕೂಡ ರಿಟ್ ದಾವೆಗಳನ್ನು ಸಲ್ಲಿಸಿ ದಿನಾಂಕ 25 ಏಪ್ರಿಲ್ ರಂದು ಮಾನ್ಯ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಧೀಶರು ಒಂದು ಆದೇಶವನ್ನು ಐತಿಹಾಸಿಕವಾಗಿರುವಂತಹ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದನ್ನು ನಾವು ಪ್ರಥಮವಾಗಿ ಗೌರವಯುತವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಿಚಾರ ಏನು ಅಂತ ಕೇಳಿದರೆ, ಇವತ್ತು ರಾಜಕೀಯ ವ್ಯಕ್ತಿಯೇ ಆಗಿದ್ದ ಪಕ್ಷದಲ್ಲಿ ನಾವು ನಿಮಗೆ ಜಿಲ್ಲಾಧಿಕಾರಿಗಳನ್ನು ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನಾವು ಕೇಳ್ತಿದ್ದೆವು, ನೀವು ನೈತಿಕತೆ ನಿಮ್ಮ ಹತ್ರ ಇದೇ ಹೌದು ಅಂತಂದರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಕಾನೂನು ಬಾಹಿರವಾದಂತಹ ಕೆಲಸಗಳನ್ನು ನೀವು ಮಾಡಿದ್ದೀರಿ, ರೈತರಿಗೆ ಹಿಂಸೆ ಮಾಡಿದ್ದೀರಿ, ಆದ್ದರಿಂದಾಗಿ ನೀವು ನಿಜವಾಗಿ ನಿಮಗೆ ನೈತಿಕತೆ ಇದ್ದರೆ ನೀವು ಮನೆಗೆ ಹೋಗಬೇಕು ಅಂತ ಹೇಳುವಂಥದ್ದನ್ನು ಒತ್ತಾಯ ಮಾಡಬಹುದಾಗಿದೆ. ಆದರೆ ಅಧಿಕಾರಿಗಳಾಗಿರುವುದರಿಂದ ಅವರ ಮಿತಿಯನ್ನು ಅವರು ಅರ್ಥ ಮಾಡಿಕೊಂಡರು ಅಥವಾ ಈ ಹೈಕೋರ್ಟ್ ಕೊಟ್ಟಂತಹ ಚಾಟಿಯಿಂದ ಆದರೂ ಕೂಡ ಇನ್ನಾದರೂ ಎಚ್ಚೆತ್ತುಕೊಂಡರು ಅಂತ ಹೇಳುವಂಥ ಭರವಸೆಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ರೈತರಿಗಂತೂ ತುಂಬ ಖುಷಿಯಾಗಿದೆ. ಯಾಕೆಂತ ಹೇಳಿದರೆ ಮಾನ್ಯ ನ್ಯಾಯಾಧೀಶರು ಈ ಪ್ರಕರಣವನ್ನು ಶ್ರದ್ಧೆಯಿಂದ ಮುತುವರ್ಜಿ ವಹಿಸಿ ಎಲ್ಲವನ್ನ ಸ್ಟಡಿ ಮಾಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಯಾವತ್ತೂ ಕೂಡ ರೈತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರುವಂಥ, ಅಂದರೆ ಯಾವುದೇ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗದೇ ಇರುವಂತಹ ವ್ಯಕ್ತಿಗಳ ಕೋವಿಗಳನ್ನು ಹೊರತುಪಡಿಸಿ ರೈತ ತನ್ನ ಕೃಷಿ ಉಪಯೋಗಕ್ಕೆ ರಕ್ಷಣೆಗೆ ಬೇಕಾಗಿ ಮಾತ್ರ ಉಳಿಸಿಕೊಳ್ಳುವಂತಹ ಎಲ್ಲ ಕೋವಿಗಳಿಗೆ ಇನ್ನು ಮುಂದೆ ಪರ್ಮನೆಂಟ್ ಆಗಿ ಇಲೆಕ್ಷನ್ ಟೈಮ್ನಲ್ಲಿ ರಿಯಾಯಿತಿ ಸಿಕ್ಕಿರುವಂಥದ್ದು ನಮಗೆ ಅತ್ಯಂತ ಸಂತೋಷ ತಂದಿರುವಂಥ ವಿಚಾರ. ಮುಖ್ಯ ಚುನಾವಣಾ ಆಯುಕ್ತರು ಭಾರತದ ಅವರನ್ನು ಪಾರ್ಟಿ ಮಾಡಿದ್ದಾರೆ. ಆದ್ದರಿಂದಾಗಿ ಈ ಆದೇಶ ಭಾರತದ ಎಲ್ಲ ಪ್ರದೇಶಗಳಿಗೂ ಅನ್ವಯ ಆಗುತ್ತೆ. ಒಂದು. ಎರಡನೇದಾಗಿ ನಮ್ಗೆ ಗೊತ್ತಿರುವ ಹಾಗೆ ಎಷ್ಟು ತೊಂದರೆಗಳಿದ್ದಾವೆ ಅಂತ ಹೇಳಿದರೆ, ಹಿಂದೆ ಈ ಗನ್ನನ್ನು ಡೆಪಾಸಿಟ್ ಮಾಡಿದ 5ನೇ ದಿವಸದಲ್ಲಿಯೇ ನಮ್ಮೊಬ್ಬ ರೈತನಿಗೆ ಹಂದಿ ಹಾಗೂ 1 ವಾರ 15 ದಿವಸ ಆಸ್ಪತ್ರೆ ಪ್ರಾಯಶಃ ಪ್ರಾಣಾಪಾಯ ಒಂದು ಆಗಲಿಲ್ಲ. ಇದು ಪ್ರತ್ಯಕ್ಷ ನಮ್ಮಲ್ಲಿ ಆಗಿದ್ರೂ ಕೂಡ ಇನ್ನೂ ಕೂಡ ಅಧಿಕಾರಿಗಳು ಕುರುಡಾಗಿರುವಂಥದ್ದು ಮಾತ್ರ ವಿಪರ್ಯಾಸ. ಇದಕ್ಕಿಂತ ಹಿಂದಿನ ಎಲ್ಲ ಜಡ್ಜ್ಮೆಂಟ್ಗಳಲ್ಲಿ ಏನಾಗ್ತಿತ್ತು ಅಂತ ಕೇಳಿದರೆ, AG ಅವರು ಅಂದರೆ ಅಡ್ವೊಕೇಟ್ ಜನರಲ್ ಅವರು ಅವರನ್ನು ಜಡ್ಜನ್ನು ಕೇಳಿಕೊಂಡ ಹಾಗೆ ಒಂದು ಹಂತದಲ್ಲಿ ಅಂದರೆ ಚುನಾವಣೆಗೆ ನಾವು ಡೆಪಾಸಿಟ್ ಇಟ್ಟಂತಹ ಗನ್ನನ್ನು ಹೈಕೋರ್ಟಿಗೆ ಹೋಗಿ ರಿಲೀಸ್ ಮಾಡಿದ ತಕ್ಷಣ ಕೇಸ್ ಕ್ಲೋಸ್ ಆಗ್ತಾ ಇದೆ. ಈ ಸರ್ತಿ ಹಾಗಾಗಲಿಲ್ಲ. ಇನ್ನು ಮುಂದೆ ಬರುವಂಥ ಈ ತೊಂದರೆಗಳು ರೈತರಿಗೆ ಬರಬಾರದು ಅಂತ ಹೇಳುವಂಥ ದೃಷ್ಟಿಯಿಂದ ಜಡ್ಜ್ ಎಲ್ಲವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಮರ್ಪಕವಾದಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಇದನ್ನ ರೈತರಿಗೆ ಹಿಂಸೆ ಮಾಡಿದರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಯಾರು ಅಧಿಕಾರಿ ಮಾಡಿದಾನ ಅವನಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗುವಂಥ ಅಧಿಕಾರ ರೈತರಿಗೆ ಕೊಟ್ಟ ಹಾಗಾಗಿ ಜಡ್ಜ್ಮೆಂಟ್ಗಳಲ್ಲಿ ಏನಾಗ್ತಿತ್ತು ಅಂತ ಕೇಳಿದರೆ, AG ಅವರು ಅಂದರೆ ಅಡ್ವೊಕೇಟ್ ಜನರಲ್ ಅವರು ಅವರನ್ನು ಜಡ್ಜನ್ನು ಕೇಳಿಕೊಂಡ ಹಾಗೆ ಒಂದು ಹಂತದಲ್ಲಿ ಅಂದರೆ ಚುನಾವಣೆಗೆ ನಾವು ಡೆಪಾಸಿಟ್ ಇಟ್ಟಂತಹ ಗನ್ನನ್ನು ಹೈಕೋರ್ಟಿಗೆ ಹೋಗಿ ರಿಲೀಸ್ ಮಾಡಿದ ತಕ್ಷಣ ಕೇಸ್ ಕ್ಲೋಸ್ ಆಗ್ತಾ ಇದೆ. ಈ ಸರ್ತಿ ಹಾಗಾಗಲಿಲ್ಲ. ಇನ್ನು ಮುಂದೆ ಬರುವಂಥ ಈ ತೊಂದರೆಗಳು ರೈತರಿಗೆ ಬರಬಾರದು ಅಂತ ಹೇಳುವಂಥ ದೃಷ್ಟಿಯಿಂದ ಜಡ್ಜ್ ಎಲ್ಲವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಮರ್ಪಕವಾದಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಇದನ್ನ
ರೈತರಿಗೆ ಹಿಂಸೆ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಯಾರು ಅಧಿಕಾರಿ ಮಾಡಿದಾನ ಅವನಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗುವಂತ ಅಧಿಕಾರ ರೈತರಿಗೆ ಕೊಟ್ಟ ಹಾಗಾಗಿ ಠೇವಣಿ ಇಟ್ಟ ಶಸ್ತ್ರಾಸ್ತ್ರಕ್ಕೆ ವಿನಾಯಿತಿ ನೀಡಿ ಆದೇಶ ಆದಲ್ಲಿಗೆ ಪ್ರಕರಣ ಅಷ್ಟಕ್ಕೆ ವಿಲೇವಾರಿ ಆದೇಶ ಆಗುವಂತೆ ಸರ್ಕಾರಿ ವಕೀಲರು ಕೇಳಿದ್ರು. 9 ಮಂದಿ ಅರ್ಜಿದಾರರ ವಕೀಲರುಗಳು ಕಾನೂನಿನ ಅಂಶಗಳನ್ನು ಉಲ್ಲೇಖಿಸಿ ವಿನಾಯಿತಿ ನೀಡಿದ್ದಲ್ಲಿಗೆ ಈ ಪ್ರಕರಣವನ್ನು ಅಂತಿಮಗೊಳಿಸಬಾರದೆಂದು ವಾದ ಮಂಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಆದೇಶವನ್ನು ಕಾಯ್ದಿರಿಸಿದ್ದು ಅಂತಿಮ ಆದೇಶವನ್ನು ಹೊರಡಿಸಿದ್ದಾರೆ. ಪರವಾನಗಿ ನೀಡುವ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಪರಿಗಣಿಸುವ ಹಿನ್ನೆಲೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಠೇವಣಿ ಇಡಬೇಕೆಂದು ಜಿಲ್ಲಾಧಿಕಾರಿಗಳು ಮಾಡಿದ ಆದೇಶ ತಪ್ಪು. ಸಂಬಂಧಪಟ್ಟವರಿಗೆ ಮಾತ್ರ ಆದೇಶ ಹೊರಡಿಸುವ ಬದಲಾಗಿ ವ್ಯಾಪಕ ಆದೇಶ ಹೊರಡಿಸಿ ನ್ಯಾಯಾಲಯದ ಆದೇಶದಂತೆ ನಡೆದುಕೊಂಡಿಲ್ಲ ಮತ್ತು ಹಲವು ಮಂದಿಯ ಜೀವವನ್ನು ಅಪಾಯಕ್ಕೆ ಒಡ್ಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಮುಂದೆ ಸಮಸ್ಯೆಗಳು ಬರುವುದಿಲ್ಲ. ಆದೇಶವನ್ನು ಚಾಲನೆಗೆ ತರುವಲ್ಲಿ ವಿಫಲವಾದರೆ ನ್ಯಾಯಾಂಗ ನಿಂದನೆಯನ್ನ ಮಾಡಿದಂತಾಗ್ತದೆ. ಉಚ್ಚ ನ್ಯಾಯಾಲಯದ ಆದೇಶವನ್ನ ಪಾಲನೆಯಲ್ಲಿ ವಿಫಲವಾದ ಕಾರಣದಿಂದ ರೈತರ ಮನೆಗೆ ಕೋವಿಯನ್ನ ತಂದುಕೊಡಬೇಕಾದ ಪರಿಸ್ಥಿತಿಯು ಎದುರಾಗಿದೆ ಎಂದು ಹೇಳಿದ್ರು. ಚುನಾವಣೆ ಘೋಷಣೆಯಾಗುವ ಮೊದಲು ಅದರ ಮೊದಲೇ ಅಪರಾಧ ಮಾಡುವಂತಹ ವ್ಯಕ್ತಿಗಳ ಗುರುತಿಸಲ್ಪಟ್ಟಂತಹ ಅಪರಾಧಿಗಳು ಹಿಂದೆ ಯಾರು ಗುರುತಿಸಲ್ಪಟ್ಟಂತಹ ವ್ಯಕ್ತಿಗಳಿದ್ದಾರ ಅವರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಅವರನ್ನ ಠೇವಣಿ ಇಡಬೇಕಾ ಬಿಡಬೇಕಾ ಅಂತ ಹೇಳುವಂತ ನಿರ್ಧಾರವನ್ನು ತಗೊಳ್ಳುವಂತ ರೈಟ್ಸ್ ಇದೆ. ಒಟ್ಟಿನಲ್ಲಿ ಈಗ ಈ ತೀರ್ಪು ನಿಮಗೆ ಪರಿಪೂರ್ಣ ಅಂತ ಖಂಡಿತ. ಯಾಕಂತ ಹೇಳಿದ್ರೆ ಈಗ ಇಷ್ಟರವರೆಗೆ ನಾನೀಗ ಇದು 4ನೇ ಬಾರಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗುದು 2014 ನಂತರ. ಆ ಒಂದು ಅವಧಿಯಲ್ಲಿ ಮಾತ್ರ ಇಷ್ಟರವರೆಗೆ ನಮಗೆ ಎಕ್ಸಾಮ್ಷನ್ ಸಿಕ್ಕಿತ್ತು ನನಗೆ. ಅಂದರೆ ಮತ್ತೆ ಪ್ರತಿ ಚುನಾವಣೆಗೆ ಇದು ಪುನಃ ಇಲೆಕ್ಷನ್ ಕಮಿಷನರ ಆ ಒಂದು ನಡವಳಿ ಬರ್ತಾ ಇತ್ತು. ಜಿಲ್ಲಾ ದಂಡಾಧಿಕಾರಿಗಳು ಅಂದರೆ 2009ರಲ್ಲಿ ಏನು ಚುನಾವಣಾ ಕಮಿಷನ್ ಒಂದು ಆದೇಶ ಹೊರಡಿಸಿತ್ತು ಅದನ್ನು ಉಲ್ಲೇಖ ಮಾತ್ರ ಮಾಡಿ ಅದರಲ್ಲಿ ಏನು ಬರ್ತಿದೆ ಅಂತ ಹೇಳಿ ಅವರಿಗೆ ಗೊತ್ತಿತ್ತು, ನಮಗೆ ಗೊತ್ತಿಲ್ಲ ಅಂತ ಹೇಳುವಂಥ ದೃಷ್ಟಿಯಿಂದ ಎಲ್ಲರಿಂದಲೂ ಠೇವಣಿ ಇಡಿಸ್ತಾ ಇದ್ರು. ಆದ ಕಾರಣ ಈಗೇನು ಅಂತ ಹೇಳಿದರೆ ಈ 3 ಕೆಟಗರಿಯಲ್ಲಿ ಯಾರೆಲ್ಲ ಬೇಲಲ್ಲಿ ರಿಲೀಸ್ ಆಗಿದ್ದಾರೆ, ಯಾರೆಲ್ಲ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಅಂದರೆ ಬೇಲಲ್ಲಿ ರಿಲೀಸ್ ಆಗಿದ್ದಾರೆ, ಇನ್ನೊಂದು ಶಿಕ್ಷೆಯಾಗಿ ಅವರೆಲ್ಲ ಶಿಕ್ಷೆಯನ್ನು ಪೂರೈಸಿ ಹೊರಗಡೆ ಬಂದಿದ್ದಾರೆ, ಇನ್ನೊಂದು ಚುನಾವಣಾ ಸಮಯದಲ್ಲಿ ಮಾತ್ರ ಗಲಭೆ ಎಬ್ಬಿಸುವಂತಹ ವ್ಯಕ್ತಿಗಳು ಅಂದರೆ ಅಂಥವರೇ ಇರ್ತಾರೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ, ಅಂಥವರನ್ನು ಮಾತ್ರ ಸ್ಕ್ರೂಟಿನಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರಿಯಾಗಿ ಅಂದರೆ ಕೃಷಿಕರಿಗೆ ಅವರ ಬೆಳೆ ರಕ್ಷಣೆಗೆ ಮತ್ತು ಪ್ರಾಣಿಗಳ ಸಂಖ್ಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದ ಈ ಒಂದು ವಿಚಾರವನ್ನು ಕೂಡ ಅವರು ಸ್ಪಷ್ಟವಾಗಿ ಇದರ ನಿರ್ದೇಶನ ಮಾನ್ಯ ಮುಖ್ಯ ಕಮಿಷನರ್ ಚುನಾವಣಾ ಆಯೋಗಕ್ಕೂ ಮತ್ತು ಪ್ರತಿ ಜಿಲ್ಲೆಯ ದಂಡಾಧಿಕಾರಿಗಳಿಗೂ ಈ ತೀರ್ಪು ಈ ರೀತಿಯ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಬಂದ ತೀರ್ಪು ಪ್ರಾಯಶಃ ಇದು ಕರ್ನಾಟಕದಲ್ಲಿ ಪ್ರಥಮ ಅಂತ ನನ್ನ ಅನಿಸಿಕೆ. ಇನ್ನು ಮುಂದಕ್ಕೆ ಇಂತಹ ಸಮಸ್ಯೆಗಳು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಈ ತೀರ್ಪಿನ ಮೇಲೆ. ಹಾಗೇನಾದರೂ ಆದರೆ ಅಂದರೆ ಜಿಲ್ಲಾ ದಂಡಾಧಿಕಾರಿಗಳಿರಲಿ ಅಥವಾ ತಾಲೂಕು ದಂಡಾಧಿಕಾರಿಗಳು ಇರಲಿ ಇದರನ್ನು ಅಂದರೆ ಚಾಲನೆಗೆ ತರುವಲ್ಲಿ ವಿಫಲವಾದರೆ ಅವರು ಮಾನ್ಯ ಉಚ್ಚ ನ್ಯಾಯಾಲಯವನ್ನು ಆದೇಶವನ್ನು ನಿಂದನೆ ಮಾಡುವ ಆ ಒಂದು ಹಂತಕ್ಕೂ ನಾವು ಕೃಷಿಕರು ಹೋಗಲಿಕ್ಕೆ ಬೇಕಾದಂತಹ ಒಂದು ಸೂಕ್ಷ್ಮವಾದ ಅನುಮತಿ ಕೊಟ್ಟ ಹಾಗೆ ಉಂಟು. ಮತ್ತೆ ಪ್ರತಿ ಚುನಾವಣೆಗೆ ಇದು ಪುನಃ ಇಲೆಕ್ಷನ್ ಕಮಿಷನರ ಆ ಒಂದು ನಡವಳಿ ಬರ್ತಾ ಇತ್ತು. ಜಿಲ್ಲಾ ದಂಡಾಧಿಕಾರಿಗಳು ಅಂದರೆ 2009ರಲ್ಲಿ ಏನು ಚುನಾವಣಾ ಕಮಿಷನ್ ಒಂದು ಆದೇಶ ಹೊರಡಿಸಿತ್ತು ಅದನ್ನು ಉಲ್ಲೇಖ ಮಾತ್ರ ಮಾಡಿ ಅದರಲ್ಲಿ ಏನು ಬರ್ತಿದೆ ಅಂತ ಹೇಳಿ ಅವರಿಗೆ ಗೊತ್ತಿತ್ತು, ನಮಗೆ ಗೊತ್ತಿಲ್ಲ ಅಂತ ಹೇಳುವಂಥ ದೃಷ್ಟಿಯಿಂದ ಎಲ್ಲರಿಂದಲೂ ಠೇವಣಿ ಇಡಿಸ್ತಾ ಇದ್ರು. ಆದ ಕಾರಣ ಈಗೇನು ಅಂತ ಹೇಳಿದರೆ ಈ 3 ಕೆಟಗರಿಯಲ್ಲಿ ಯಾರೆಲ್ಲ ಬೇಲಲ್ಲಿ ರಿಲೀಸ್ ಆಗಿದ್ದಾರೆ, ಯಾರೆಲ್ಲ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಅಂದರೆ ಬೇಲಲ್ಲಿ ರಿಲೀಸ್ ಆಗಿದ್ದಾರೆ, ಇನ್ನೊಂದು ಶಿಕ್ಷೆಯಾಗಿ ಅವರೆಲ್ಲ ಶಿಕ್ಷೆಯನ್ನು ಪೂರೈಸಿ ಹೊರಗಡೆ ಬಂದಿದ್ದಾರೆ, ಇನ್ನೊಂದು ಚುನಾವಣಾ ಸಮಯದಲ್ಲಿ ಮಾತ್ರ ಗಲಭೆ ಎಬ್ಬಿಸುವಂತಹ ವ್ಯಕ್ತಿಗಳು ಅಂದರೆ ಅಂಥವರೇ ಇರ್ತಾರೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ, ಅಂಥವರನ್ನು ಮಾತ್ರ ಸ್ಕ್ರೂಟಿನಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರಿಯಾಗಿ ಅಂದರೆ ಕೃಷಿಕರಿಗೆ ಅವರ ಬೆಳೆ ರಕ್ಷಣೆಗೆ ಮತ್ತು ಪ್ರಾಣಿಗಳ ಸಂಖ್ಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದ ಈ ಒಂದು ವಿಚಾರವನ್ನು ಕೂಡ ಅವರು ಸ್ಪಷ್ಟವಾಗಿ ಇದರ ನಿರ್ದೇಶನ ಮಾನ್ಯ ಮುಖ್ಯ ಕಮಿಷನರ್ ಚುನಾವಣಾ ಆಯೋಗಕ್ಕೂ ಮತ್ತು ಪ್ರತಿ ಜಿಲ್ಲೆಯ ದಂಡಾಧಿಕಾರಿಗಳಿಗೂ ಈ ತೀರ್ಪು ಈ ರೀತಿಯ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಬಂದ ತೀರ್ಪು
ಪ್ರಾಯಶಃ ಇದು ಕರ್ನಾಟಕದಲ್ಲಿ ಪ್ರಥಮ ಅಂತ ನನ್ನ ಅನಿಸಿಕೆ. ಇನ್ನು ಮುಂದಕ್ಕೆ ಇಂತಹ ಸಮಸ್ಯೆಗಳು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಈ ತೀರ್ಪಿನ ಮೇಲೆ. ಹಾಗೇನಾದರೂ ಆದರೆ ಅಂದರೆ ಜಿಲ್ಲಾ ದಂಡಾಧಿಕಾರಿಗಳಿರಲಿ ಅಥವಾ ತಾಲೂಕು ದಂಡಾಧಿಕಾರಿಗಳು ಇರಲಿ, ಇದರನ್ನು ಅಂದರೆ ಚಾಲನೆಗೆ ತರುವಲ್ಲಿ ವಿಫಲವಾದರೆ ಅವರು ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಲಯವನ್ನು ಆದೇಶವನ್ನು ನಿಂದನೆ ಮಾಡುವ ಆ ಒಂದು ಹಂತಕ್ಕೂ ನಾವು ಕೃಷಿಕರು ಹೋಗಲಿಕ್ಕೆ ಬೇಕಾದಂತಹ ಒಂದು ಸೂಕ್ಷ್ಮವಾದ ಅನುಮತಿ ಕೊಟ್ಟ ಹಾಗೆ ಉಂಟು. ಈಗ ಎಲ್ಲಿಗೆಲ್ಲ ಅಪ್ಲೈ ಆಗ್ಬೋದು? ನಮ್ಮ ಸ್ಟೇಟಿಗೆ ಮಾತ್ರ ಇದರಲ್ಲಿ ಚುನಾವಣಾ ಕೇಂದ್ರೀಯ ಚುನಾವಣಾ ಕಮಿಷನ್ ಆಫ್ ಇಂಡಿಯಾ ಅನ್ನು ಕೂಡ ನಾವು ಪಾರ್ಟಿ ಮಾಡಿದ್ದೇವೆ, ಅವರನ್ನು ಪಾರ್ಟಿ ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಮರನಾಥ್ ಆಳ್ವ, ಮನೋಜ್ ಶಿರಾಡಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.